ಎ ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ವರ್ಷ ನೀವೇನಾದ್ರೂ ಸಿಇಟಿ ಎಕ್ಸಾಮ್ ನ ಬರ್ದ್ಬಿಟ್ಟು ಸಿಇಟಿ ಕೌನ್ಸಿಲಿಂಗ್ ಏನಾದ್ರು ವೇಟ್ ಮಾಡ್ತಾ ಇರಂದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆ ಕಡೆಯಿಂದ ಲೇಟೆಸ್ಟ್ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿಇಟಿ ಸ್ಕೋರ್ನ ಎಂಟರ್ ಮಾಡಿ, ನಂತರ ನಿಮ್ಮ PUC ಥಿಯರಿ ಸ್ಕೋರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ KCT ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅನ್ನೋದನ್ನ ಸಿಇಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ತಿಳ್ಕೊಬೋದಾಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ಕೆ ಅವ್ರು ಏನ್ ಮಾಡಿದ್ರೆ ಅಂದ್ರೆ, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಪಾಯಿಂಟ್ಮೆಂಟ್ ನ ತಗೊಳಕ್ಕೆ ಒಂದು ಲಿಂಕ್ ನ ರಿಲೀಸ್ ಮಾಡಿದ್ರೆ, ಇದನ್ನ ನೀವು ಯಾವ ರೀತಿ ಒಂದು ಪಡ್ಕೊಳ್ಳೋದಂದ್ರೆ, ಇಲ್ಲಿ KA ವೆಬ್ಸೈಟ್ಗೆ ಹೋಗಿ, ಇಲ್ಲಿ ಅಡ್ಮಿಷನ್ ಟ್ಯಾಬ್ಗೆ ಹೋಗಿ, ನಂತರ UGCET ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ನೋಡ್ಬೋದು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID ಮತ್ತೆ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಅದಾದ್ಮೇಲೆ ಸೆಕ್ಯೂರಿಟಿ ಕೋಡ್ನ ಹಾಕಿ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಲ್ಲಿ ಡೇಟ್ಸ್ ತೋರಿಸುತ್ತೆ. ಯಾವೊಂದು ಡೇಟಿಗೆ ನಿಮಗೆ ಒಂದು ಬುಕ್ ಮಾಡ್ಕೋಬೇಕು ಅಪಾಯಿಂಟ್ಮೆಂಟ್ನ, ಆ ಒಂದು ಡೇಟ್ಗೆ ನೀವು ಬುಕ್ ಮಾಡ್ಕೊಳ್ಳಿ. ಆ ಒಂದು ಡೇಟ್ಗೆ ಹೋಗ್ಬಿಟ್ಟು KA ಆಫೀಸಲ್ಲಿ ನೀವು ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ ಅಂದ್ರೆ, ಕ್ಲಾಸ್ ಎಗೆ ಯಾರು ಬಿಲಾಂಗ್ ಆಗಿರ್ತೀರಾ, ಕ್ಲಾಸ್ ವೈಗೆ ಯಾರು ಬಿಲಾಂಗ್ ಆಗಿರ್ತೀರಾ ಅವ್ರಿಗೆ ಇರೋದಿಲ್ಲ. ಕ್ಲಾಸ್ ಎ ಯಾರು ಬರ್ತೀರಾ ಅಂದ್ರೆ, ಯಾರು ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತೀರಾ ಮತ್ತೆ 10th to 2nd PUC ಕರ್ನಾಟಕ ಸ್ಟೇಟ್ ಅಲ್ಲಿ ಎಕ್ಸಾಮ್ ನ ಒಂದು ಬರ್ದಿರ್ತೀರಾ, ಅವರೆಲ್ಲರೂ ಕೂಡ ಕ್ಲಾಸ್ ಎ ಅಲ್ಲಿ ಬರ್ತೀರಾ. ಮತ್ತೆ ಬೇರೆ ಕ್ಲಾಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಈ ಒಂದು PDF ನ ಸ್ಕ್ರಾಲ್ ಮಾಡ್ತಾ ಇದೀನಿ, ವಿಡಿಯೋನ ಪಾಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ನೀವು ಯಾವ ಒಂದು ಕ್ಲಾಸ್ ಅಲ್ಲಿ ಬರ್ತೀರಾ ಅನ್ನೋದು. ಈ ಒಂದು ಪಾಯಿಂಟ್ಸ್ ನೀವು ಓದಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.